ಕುಮಟಾ ತಾಲೂಕಿನ ಮಿರ್ಜಾನ್ ಖಂಡಗಾರ್ ರೈಲ್ವೆ ರಸ್ತೆ ನಂತರದ ಕೇವಲ 25 ಮೀಟರ್ ರಸ್ತೆ ಕಾಮಗಾರಿ ಮಾಡದೆ ಹಾಗೆ ಬಿಟ್ಟಿದ್ದಕ್ಕೆ ಅಲ್ಲಿನ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದು, ಗ್ರಾಮೀಣ ಭಾಗದಲ್ಲಿ ರಸ್ತೆ ಮಾಡುವ ಕೆಲ ಗುತ್ತಿಗೆದಾರರು ರಸ್ತೆಯ ನಡುಭಾಗದಲ್ಲಿ 25 ಮೀಟರ್ ಅಥವಾ 50 ಮೀಟರ್ ರಸ್ತೆ ಬಿಟ್ಟು ಮುಂದೆ ರಸ್ತೆ ಕಾಮಗಾರಿ ಮಾಡುವ ಕೈಯಾಲೆ ಬೆಳೆಸಿಕೊಂಡಿದ್ದಾರೆ. ಇದು ಯಾವ ಹೊಸ ಟೆಕ್ನಾಲಜಿಯೋ ಎಂಬುದು ಕೆಲಸ ಮಾಡಿದ ಗುತ್ತಿಗೆದಾರ ಮತ್ತು ಆ ಕಾಮಗಾರಿಯ ಮೇಲ್ವಿಚಾರಣೆ ಮಾಡುವ ಇಂಜಿನಿಯರ್ ತಿಳಿಸಬೇಕು. ಇಂಥದ್ದೇ ಘಟನೆ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಡುವ ಖಂಡಗಾರ್ ಗ್ರಾಮದಲ್ಲಿ ನಡೆದಿದೆ. ರೈಲ್ವೆ ರಸ್ತೆ ನಂತರದ ಕೇವಲ 25 ಮೀಟರ್ ರಸ್ತೆ ಕಾಮಗಾರಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಇದರಿಂದ ರಸ್ತೆಯಲ್ಲಿ ವೇಗವಾಗಿ ಬರುವ ವಾಹನ ಸವಾರರು ಈ ಹೊಂಡಮಯ ರಸ್ತೆ ನೋಡಿ ಒಮ್ಮೆಲೆ ಬ್ರೇಕ್ ಹೊಡೆದು ಬಿದ್ದು ಪೆಟ್ಟು ಮಾಡಿಕೊಂಡ ಸಾಕಷ್ಟು ಘಟನೆಗಳು ನಡೆದಿವೆ. ರಾತ್ರಿ ಸಮಯದಲ್ಲಿ ಈ ಹೊಂಡಗಳು ಗೋಚರಿಸದೆ ಅಪಘಾತ ಪಡಿಸಿಕೊಂಡ ಉದಾಹರಣೆಗಳು ಇವೆ. ಅಲ್ಲದೆ ಮಳೆಗಾಲದಲ್ಲಿ ಈ ಭಾಗದಲ್ಲಿ ನೀರು ನಿಂತುಕೊಂಡು ಕೆಸರು ಗದ್ದೆಯಾಗುವುದರಿಂದ ವಾಹನ ಸವಾರರಿಗೆ ತೀರಾ ಸಮಸ್ಯೆಯಾಗುತ್ತಿದೆ. ಇದೇ ರಸ್ತೆಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಚರಿಸುವುದರಿಂದ ಅವರ ಬಟ್ಟೆಗೂ ಕೊಳೆ ಉಂಟಾಗಿ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮಿರ್ಜಾನ್ ಗ್ರಾಮ ಪಂಚಾಯತ್ಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರಾದ ಗಣೇಶ್ ಮುಕ್ರಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಖಂಡಗಾರ್ ರಸ್ತೆ ರೈಲು ಗೇಟ್ಗಿಂತ ಒಂಚೂರು ಮುಂದ್ಗಡೆ ಒಂದು 20 ಮಾರರಿಂದ 25 ಮಾರ ಆಗ್ಬಹುದು. ಸಿಕ್ಕಾಪಟ್ಟೆ ಹಾಳಾಗಿದೆ. ಮಳೆಗಾಲ ಟೈಮ್ನಲ್ಲಿ ಭಾಳ ನೀರನ್ನ ಮೇಲ್ಗಡೆ ಬಂದು ಬೈಕ್ ಬಿದ್ದು ಮಕ್ಕಳು ಶಾಲೆ ಹೋಗ್ಬೇಕಾರೆ ತೊಂದರೆ ಆಗಿ ಅವ್ರಿಗೊಂದು ಬಿದ್ದು ವಾಹನಗಡೆ ಆಗಿದೆ. ಇಲ್ಲಿ ಯಾವುದು ಒಂದು ದುರಸ್ತಿ ಮಾಡೋದಿಲ್ಲ, ಅಧಿಕಾರಿಗಳು ನೋಡ್ಲಿಕ್ಕೂ ಬರೋದಿಲ್ಲ. ಅವ್ರು ಸುಮಾರು ಸಲ ಇಲ್ಲಿ ಬಿದ್ದಿದ್ದು ಅದೇ. ಕೂಡಲೇ ಅಧಿಕಾರಿಗಳು ಮಾಡ್ಕೊಳ್ಬೇಕು ಇದೆಲ್ಲ. ಇನ್ನು ಸ್ಥಳೀಯರ ಮಾಹಿತಿ ಮೇರೆಗೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಗಿಸ್ ಅವರ ತಂಡ ಕೂಡ ಭೇಟಿ ಮಾಡಿ ಅಲ್ಲಿನ ರಸ್ತೆಯ ದುರವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ರಸ್ತೆ ಮಾಡಿದ ಎಲ್ಲಾ ಕಡೆ ಮಾರುದ್ದದ ಬ್ಯಾನರ್ ಹಾಕಿಸಿಕೊಳ್ಳುವ ಜನಪ್ರತಿನಿಧಿಗಳಿಗೆ ರಸ್ತೆ ಮಧ್ಯದಲ್ಲಿ ರಸ್ತೆ ಕಾಮಗಾರಿ ಹಾಗೆ ಬಿಟ್ಟಿರುವ ಬಗ್ಗೆ ಕಾಣಿಸುವುದಿಲ್ಲವೋ ಅಥವಾ ಗುತ್ತಿಗೆದಾರರನ್ನು ಧೈರ್ಯವಾಗಿ ಪ್ರಶ್ನಿಸುವ ಸಾಮರ್ಥ್ಯ ಇಲ್ಲವೋ ಎಂದು ಪ್ರಶ್ನಿಸಿದ್ದಾರೆ. ಮುಂದಿನ ಮಳೆಗಾಲ ಆರಂಭವಾಗುವ ಮೊದಲು ಬಿಟ್ಟು ಹೋದ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಇಲ್ಲವಾದರೆ ಕೇಂದ್ರದಿಂದ ಜಿಲ್ಲಾಧಿಕಾರಿಯವರಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ನೌಕರ ನಾಗೇಶ್, ಸ್ಥಳೀಯರಾದ ನಾರಾಯಣ ಮುಕ್ರಿ, ಭಾಸ್ಕರ್ ಮುಕ್ರಿ, ಗಣೇಶ್ ಮುಕ್ರಿ, ಮಾದೇವ್ ಮುಕ್ರಿ ಹಾಗೂ ಗಣೇಶ್ ಮುಕ್ರಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.